ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 130. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಸಣ್ಣಗೆ ನಗ್ತಿದ್ದಾನೆ. ಅವಳ ಕಡೆನೇ ನೋಡುತ್ತಾ ಎಂದು ಅವನಿಗೆ ಬೆನ್ನಾಕಿ ನಿಂತು ಹೊರಗೆ ಹೋಗುವ ಹುಡುಗಿ ನೋಡಿದ ಅಗಸ್ತ್ಯ, ಹೇಯ್ ಹಿಂದು ಎಂದು ಮೇಲೆದ್ದು ಹೋಗಲು ನೋಡುವ ಹುಡುಗನ ಕೈ BP ಕಪ್ ಕಟ್ಟಿದ್ರಿಂದ ಹುಡುಗನಿಗೆ ಹೋಗೋಕೆ ಆಗದೆ ಸರಿಯಾಗಿ ನೋಡಿದ್ರೆ ಅವನ ಎದುರಲ್ಲಿ ಲಾರೆನ್ಸ್ ಮತ್ತು ಡಾಕ್ಟರ್ ಕೂತಿದ್ರು. ಅಗಸ್ತ್ಯ ಒಮ್ಮೆ ಅವರಿಬ್ಬರ ಮುಖ ನೋಡುತ್ತಾ ಹೊರಗೆ ನಡೆಯೋ ಹುಡುಗಿ ನೋಡುತ್ತಾ, ಛೇ, ಇವ್ರು ಈಗಲೇ ಬರಬೇಕಿತ್ತಾ, ನಾನೆಂದು ತುಂಬ ದಿನಗಳಿಂದ ಕಾಯುತ್ತಿದ್ದ ಮಾತನ್ನು ಹೇಳುತ್ತಿದ್ಲು ಎಂದು ಹುಬ್ಬು ಗಂಟಿಗೆ ಅದೇನು ಚೆಕ್ ಮಾಡಿ ಬೇಗ ಎಂದು ಬಾಗಿಲ ಕಡೆ ಇಂದು ಹೋಗೋದನ್ನೇ ನೋಡುತ್ತಿದ್ರೆ ಲಾರೆನ್ಸ್ಗೆ ಸ್ವಲ್ಪ ಅರ್ಥ ಆಗಿತ್ತು. ಅಗಸ್ತ್ಯ ಇಂದು ಬಳಿ ಹೋಗೋಕ್ಕೆ ಬಯಸ್ತಿದ್ದಾನೆ ಎಂದು. ಅವನು ಅಗಸ್ತ್ಯನ ಭುಜ ಹಿಡಿದು, ಅಗಸ್ತ್ಯ ಸುಮ್ಮನೆ ಕೂತ್ಕೋ ಎನ್ನುವಂತೆ ಕಣ್ಸನ್ನೇ ಮಾಡಿದ. ಲಾರೆನ್ಸ್ ಮುಖ ಒಮ್ಮೆಲೆ ಬೇಸರದಲ್ಲಿ ಬಾಡಿತ್ತು. ಯಾಕಂದರೆ ಜಸ್ಟ್ ಈಗಷ್ಟೇ ಭಗವಾನ್ ಕಡೆಯಿಂದ ಫೋನ್ ಬಂದಿತ್ತು. ಆದಷ್ಟು ಬೇಗ ಅಗಸ್ತ್ಯ ಅಲ್ಲಿಂದ ಬರಬೇಕು, ಅದು ಆ ಹುಡುಗಿನ ಬಿಟ್ಟು ಅಂತ ಆ ಅಗಸ್ತ್ಯನಿಗೆ ಹೇಳು ಅಂದಿದ್ದು ಲಾರೆನ್ಸ್ ನೋವಿಗೆ ಕಾರಣ ಆಗಿತ್ತು. ಮುಂದೆ ಅಗಸ್ತ್ಯನನ್ನೇ ನೋಡುತ್ತಾ ನಿಂತಿದ್ದಂಥ ಲಾರೆನ್ಸ್ ಹೀಗೆ ಇದನ್ನೆಲ್ಲ ಇವನಿಗೆ ಹೇಳಲಿ ಎಂದು ಹಿಂದೆ ಹಿಂದೂಗಾಗಿ ಶೂಟಿಂಗ್ ಮಾಡೋಕ್ಕೆ ಚೌಧರಿ ಫ್ಯಾಮಿಲಿಗೆ ಕಡಿಮೆ ಆಫರ್ ಕೊಟ್ಟು ನೀನೇ ಮಾಡಬೇಕು ಎಂದು ಕೇಳಿದ್ದಾಗ ಲಾರೆನ್ಸ್ ಯಾಕೆ ಎಂದು ಕೇಳಿದ. ಅಗಸ್ತ್ಯ, ಆ ಹ್ಯಾಡ್ ಮಾಡೆಲ್ ನನ್ನ ನೆಂಟಿ, ಅವಳಿಗೆ ಬೇರೆ ಹುಡುಗರ ಜೊತೆ ಶೂಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಎಂದ. ಲಾರೆನ್ಸ್ಗೆ ಇದು ಶಾಕಿಂಗ್. ಯಾಕಂದರೆ ಶುಭನ ಆಲ್ರೆಡಿ ಬಿಟ್ಟಿದ್ದ ಅನ್ನೋದು ಗೊತ್ತಿತ್ತು. ಹಾಗಾಗಿ ಆ ಹುಡುಗಿನ ಬಿಟ್ಟಿದ್ದಲ್ಲ ಎಂದರೆ ಅಗಸ್ತ್ಯ ಒಮ್ಮೆ ಲಾರೆನ್ಸ್ ಮುಖ ನೋಡಿ, ಆ ಶುಭ ಅಲ್ಲ, ನನ್ನ ಹೆಂಡತಿ ಇಂದು ಅಗಸ್ತ್ಯ ಪಟೇಲ್ ಎಂದು ಇಂದು ಫೋಟೋ ತೋರಿಸಿದ್ದ. ಲಾರೆನ್ಸ್ ಇಂದು ಮುಖ ನೋಡಿ ಹೆಸರಿಗೆ ತಕ್ಕನಾಗಿದ್ದಾರೆ ಎಂದವನು ಶುಭ ಎಂದು ಏನೋ ಹೇಳೋಕ್ಕೆ ಮೊದಲೇ ಅಗಸ್ತ್ಯ, ಅವಳು ನನ್ನ ಫಾಸ್ಟ್, ಈಗ ಸದ್ಯಕ್ಕೆ ಇರೋದು ಇವಳಷ್ಟೇ ಎಂದು ತನ್ನ ಕೈಯಲ್ಲಿರುವ ಕಾಫಿ ಸಿಪ್ ಮಾಡುತ್ತಾ, ನೀನು ಮಾಡಿರೋ ಕಾಫಿ ಸ್ವಲ್ಪನೂ ಚೆನ್ನಾಗಿಲ್ಲ, ನಾನಿಂದು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ, ಅವಳ ಕೈಯಲ್ಲಿ ಮಾಡಿರೋದು ಕುಡಿತಿದ್ರೆ ಇಡೀ ಡೇ ಸ್ಟ್ರೆಸ್ ಪೂರ್ತಿ ಕಳೆದು ಫ್ರೆಶ್ ಆಗುತ್ತೆ ಎಂದು ಸಣ್ಣಗೆ ನಗುತ್ತಾ ಇಂದು ಫೋಟೋನ ತನ್ನ ಫೋನ್ನಲ್ಲಿ ನೋಡುತ್ತಾ, ಶಿ ಈಸ್ ವೆರಿ ಸ್ಪೆಷಲ್, ಅವಳ ಜೊತೆ ಈ ಆ್ಯಡ್ ಶೂಟ್ನಲ್ಲಿ ನಾನು ಮಾತ್ರ ಇರಬೇಕು, ಜಸ್ಟ್ ನಾನು ಮಾತ್ರ. ಈ ಹಿಂದೂ ಎನ್ನುವ ಹೂವಿನ ಸುತ್ತ ಈ ಅಗಸ್ತ್ಯ ಅನ್ನೋ ಮುಳ್ಳು ಯಾವಾಗಲೂ ಕಾವಲು ಎಂದವನು ಇಂದು ಮುಖ ನೋಡುತ್ತಾ ಒಂದಷ್ಟು ಇಂದುನ ಒಳ್ಳೆ ಗುಣ ನಡತೆ ಬಗ್ಗೆ ಹೇಳುತ್ತಾ ಮೈ ಮರ್ತಿದ್ದ. ಆದರೆ ಲಾರೆನ್ಸ್ ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ಕೂತಿದ್ದ. ಯಾಕಂದರೆ ಹಿಂದೆಂದೂ ಅಗಸ್ತ್ಯ ಹೀಗೆ ಒಂದು ಹುಡುಗಿ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೇ ಇಲ್ಲ. ಶುಭ ಜೊತೆ ಮದುವೆ ಆದಾಗಲೂ ಎಷ್ಟು ಖುಷಿ ಅವನ ಮುಖದಲ್ಲಿ ಇರಲಿಲ್ಲ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಅಗಸ್ತ್ಯ ಇವತ್ತು ಮೈ ಮರೆತು ತನ್ನವಳ ಬಗ್ಗೆ ಲಾರೆನ್ಸ್ ಹತ್ರ ಹೇಳ್ತಿದ್ದಾನೆ. ಆಗಲೇ ಲಾರೆನ್ಸ್ಗೆ ತಿಳಿದಿತ್ತು ಇಂದುನಲ್ಲಿ ಏನೋ ಸ್ಪೆಷಾಲಿಟಿ ಇದೆ ಅಂತ. ಆಗಲೇ ಅಗಸ್ತ್ಯನ ಕಣ್ಣಲ್ಲಿ ಇಂದುಗಾಗಿ ಮಿಡಿಯುವ ಪ್ರೀತಿ ನೋಡಿದ್ದ. ಹಾಗಾಗಿ ಅವನು ಒಮ್ಮೆ ಇಂದುನ ನೋಡಬೇಕು ಎಂದು ಅಗಸ್ತ್ಯನ ಮಾತಿಗೆ ಒಪ್ಪಿ ಶೂಟಿಂಗ್ಗೆ ಒಪ್ಕೊಂಡು ಬಂದ. ಅಲ್ಲಿಗೆ ಹೋದ್ಮೇಲೆ ಮೊದಲ ಬಾರಿಗೆ ಇಂದು ಮುಖ ನೋಡಿದಾಗಲೇ ಲಾರೆನ್ಸ್ಗೆ ಗೊತ್ತಾಗಿತ್ತು ಅಗಸ್ತ್ಯನ ಸೆಳೆದಿರೋ ಹುಡುಗಿ ಒಳ್ಳೆ ಗುಣದ ಜೊತೆಗೆ ಅವಳ ಸೈಲೆಂಟ್ ಅನ್ನೋದು. ಅವರಿಬ್ಬರ ಪ್ರತಿ ಶೂಟ್ನಲ್ಲೂ ಅಗಸ್ತ್ಯ ತುಂಬ ಪ್ರೀತಿಯಿಂದ ಮಾಡ್ತಿದ್ದ. ಹುಡುಗಿ ನರ್ವಸ್ ಆಗಿದ್ರು ಹುಡುಗನಿಗೆ ಖುಷಿ. ಅಷ್ಟು ಅಗಾಧವಾದ ಪ್ರೀತಿ ಅಗಸ್ತ್ಯನ ಕಣ್ಣಲ್ಲಿ ಲಾರೆನ್ಸ್ಗೆ ಕಂಡಿತು. ಅವನು ಮೊದಲಾದರೆ ಏನೋ ಎಮರ್ಜೆನ್ಸಿ ಎಂದರೆ ಶುಭನ ಮದುವೆ ಆದಮೇಲೆ ಆಗೊಮ್ಮೆ ಈಗೊಮ್ಮೆ ಬಂದು ಭಗವಾನ್ ಅವರನ್ನು ಮೀಟ್ ಮಾಡಿ ಹೋಗಿದ್ದ. ಆದರೆ ಈಗ ಏನೇ ಹೇಳಿದ್ರೂ ಬರ್ತಿರ್ಲಿಲ್ಲ, ಏನೋ ಒಂದು ನೆಪ ಹೇಳಿ ಬಿಟ್ಟು ಬಿಡ್ತಿದ್ದ. ಈ ಒಂದು ಬದಲಾವಣೆಯಿಂದ ಭಗವಾನ್ ಅವನನ್ನು ಬೈದುದು ಉಂಟು. ಹಾಗಾಗಿ ಅಗಸ್ತ್ಯ ಪರ್ಮನೆಂಟ್ ಆಗಿ ಭಗವಾನಿಂದ ದೂರ ಬಂದಿದ್ದ. ಅದಕ್ಕೆ ಕಾರಣ ಇಂದುವಿಂದ ಅವನಿಗೆ ದೂರ ಹೋಗೋಕ್ಕೆ ಇಷ್ಟ ಇಲ್ಲ ಎಂದು. ಅವನು ಮನಸ್ಸು ಮಾಡಿದ್ರೆ ಇಂದು ಎಲ್ಲಿ ಹೇಗಿದ್ದಾಳೆ ಅನ್ನೋದು ತಿಳಿಯೋದು ತುಂಬ ಸುಲಭ ಇತ್ತು ಭಗವಾನ್ ಹೆಸರು ಹೇಳಿ. ಆದರೆ ಹುಡುಗ ಕಂಪ್ಲೀಟ್ ಆಗಿ ಭಗವಾನ್ ಬೇಡ ಎಂದು ದೂರವಾದರೂ ತಾನೇ ಕಷ್ಟಪಟ್ಟು ವಾಪಸ್ ಇಂದುನ ಸೇರಿದ್ದ. ಅದನ್ನೆಲ್ಲ ನೆನೆದ ಲಾರೆನ್ಸ್, ಒಂದು ಪ್ರೀತಿ ಎಂಥ ಮನುಷ್ಯನ ಬೇಕಾದರೂ ಬದಲಿಸುತ್ತೆ. ಹಿಂದೊಮ್ಮೆ ಯಾವ ಫೀಲಿಂಗ್ಸ್ಗೂ ಬೆಲೆ ಕೊಡದ ಹುಡುಗ ಈಗ ಅವಳ ಪ್ರತಿ ಕ್ಷಣ ಆ ಹುಡುಗಿನ ಫೀಲ್ ಮಾಡ್ತಿದ್ದಾನೆ ಎಂದುಕೊಂಡು, ಅಗಸ್ತ್ಯ, ನಿನ್ನ ದಾರಿ ನಿನಗೆ ಸರಿ ಇದೆ, ಆದರೆ
ನಿನ್ನ ಆಪೋಸಿಟ್ನಲ್ಲಿರಲಿ. ಸ್ವತಃ ಭಗವಾನ್ ನಿಮ್ಮಿಬ್ಬರನ್ನ ಒಟ್ಟಾಗಿ ಬಿಡ್ತಾರೆ ಅನ್ನೋದೇ ಡೌಟು ಕಣೋ ಎಂದು ತನ್ನ ಅಣೆನ ತೀಡಿ, ಇದುವರೆಗೂ ಭಗವಾನ್ ಒಂದು ಮುಖ ಮಾತ್ರ ನೋಡಿದೀಯ, ಆದರೆ ಅವರು ನೀನೊಂದುಕೊಂಡಿರುವಷ್ಟು ಒಳ್ಳೆಯವರಲ್ಲ. ನಿನ್ನ ಬಾಯಿ ತುಂಬ ಮಗ ಅಂತಾರೆ, ಆದರೆ ಅವರ ಮನಸ್ಸಲ್ಲಿ ಆ ಸ್ಥಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಿನ್ನ ಮತ್ತು ಇಂದು ಪ್ರೀತಿ ವಿಷಯ ಖಂಡಿತ ಭಗವಾನ್ಗೆ ಗೊತ್ತಾಗಿರುತ್ತೆ. ಅವರು ನಿನ್ನ ಪ್ರೀತಿ ಉಳಿಸ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಎಂದು ಕಣ್ಣು ತುಂಬಿದ ಲಾರೆನ್ಸ್ ಅಲ್ಲಿರೋಕೆ ಆಗದೆ ಹೊರ ನಡೆದ. ಅಲ್ಲಿ ಇಂದು ಬಾಗಿಲಲ್ಲಿ ನಿಂತು ಕಾಯ್ತಿದ್ಲು. ಡಾಕ್ಟರ್ ಏನು ಹೇಳ್ತಾರೆ ಎಂದು ಅವರ ಬರುವಿಕೆಯಲ್ಲಿ ಅಗಸ್ತ್ಯನ ರೂಮ್ನಿಂದ ಹೊರ ಬಂದ ಲಾರೆನ್ಸ್ ಮುಖ ನೋಡಿದ ತಕ್ಷಣ ಇಂದು ಅವನ ಬಳಿ ಬಂದು, ಸರ್, ಡಾಕ್ಟರ್ ಏನು ಹೇಳಿದ್ರು? ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಎನ್ನುವ ಹುಡುಗಿ ಕಣ್ಣಲ್ಲಿ ಅಗಸ್ತ್ಯನಿಗಾಗಿ ಮಿಡಿಯುವ ಪ್ರೀತಿ ಕಂಡ ಲಾರೆನ್ಸ್ ತುಸು ಉಪ್ಪು ಬೆಸೆದು ಚೆಕ್ ಮಾಡ್ತಿದ್ದಾರೆ ಎಂದು ಸೀದಾ ಅಲ್ಲಿ ನಿಲ್ಲದೆ ಹೊರಗೆ ಬಂದವನು ಸೀದಾ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಹೇ ಎಂದು ಕಿರ್ಚಿ, ಸಾರಿ ಅಗಸ್ತ್ಯ, ನಿನ್ನ ಪ್ರೀತಿನ ಕಾಯೋಕ್ಕೆ ಬಂದಿದೆಯಾ ಅಂತ ನೀನು ತಿಳಿದಿದೀಯಾ, ಆದರೆ ನಿನ್ನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ನಾನು, ನಿನ್ನ ಫ್ರೆಂಡ್ ಲಾರೆನ್ಸ್ ಅಗಸ್ತ್ಯ ಎಂದು ಕಣ್ಣು ತುಂಬಿ ಡೀಪ್ ವಾಟರ್ನಲ್ಲಿ ಮುಳುಗಿ ಕಣ್ಣಿನಿಂದ ನೀರು ಜಾರಿಸ್ತಾನೆ. ಲಾರೆನ್ಸ್ ಮತ್ತು ಅಗಸ್ತ್ಯನ ಫ್ರೆಂಡ್ಶಿಪ್ ತುಂಬ ಹಳೆಯದು. ಎಷ್ಟೋ ಸಲ ಅಗಸ್ತ್ಯ ಲಾರೆನ್ಸ್ ಜೀವ ಕಾಪಾಡಿದ್ದಾನೆ. ಆದರೆ ಈಗ ಅಗಸ್ತ್ಯನ ಪ್ರೀತಿ ಕಸಿಯೋ ಕೆಲಸ ಆ ಭಗವಾನ್ ಲಾರೆನ್ಸ್ಗೆ ವಹಿಸಿದ್ದಾನೆ. ಈತ ಡಾಕ್ಟರ್ ಅಗಸ್ತ್ಯನನ್ನು ಚೆಕ್ ಮಾಡಿ ಹೊರಗೆ ಬಂದರೆ ಇಂದು, ಡಾಕ್ಟರ್ ಹೇಗೆ ಇದ್ದಾರೆ ನನ್ನ ಹಸ್ಬೆಂಡ್ ಎಂದಳು. ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಕಣಮ್ಮ, ಡ್ರೆಸ್ಸಿಂಗ್ ಮಿಸ್ ಮಾಡದೆ ಮಾಡಿ ಎಂದು ಕೆಲವು ಮೆಡಿಸನ್ ಕೊಟ್ಟು ಹೋಗ್ತಾರೆ ಎಂದು ಥ್ಯಾಂಕ್ಸ್ ಎಂದು. ಈ ಲಾರೆನ್ಸ್ ಸರ್ ಎಲ್ಲೋದ್ರು ಎಂದು ನೋಡಿದವಳು ಓಕೆ ಡಾಕ್ಟರ್ ಎಂದು ಡಾಕ್ಟರ್ನ ಕಳಿಸಿ ಸೀದಾ ಹೋಗೋದೆ ಅಗಸ್ತ್ಯನ ರೂಮ್ಗೆ. ಅಗಸ್ತ್ಯ ಕೂಡ ಇಂದುಗಾಗಿನೇ ಕಾಯುತ್ತಿದ್ದ. ಇಂದು ಅವನ ರೂಮ್ಗೆ ಬಂದವಳು, ಈಗ ಹೇಗಿದ್ದೀರಾ ಎಂದಳು. ಅಗಸ್ತ್ಯ ಮುಖ ಚಿಕ್ಕದು ಮಾಡಿಕೊಂಡು, ಸ್ವಲ್ಪ ನೋವು ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಎಂದ. ಇಂದು ಹೌದಾ ಎಂದು ಅವನ ತೋಳಿನ ಕಡೆ ನೋಡ್ತಿದ್ರೆ ಅಗಸ್ತ್ಯ ಅಲ್ಲಲ್ಲ ಎಂದು ತನ್ನ ಸೊಂಟದ ಕಡೆ ಕೈ ತೋರಿಸಿ ಮರುಕ್ಷಣ ಸುಮ್ಮನಾದ ಮುಜುಗರದಲ್ಲೇ. ಇಂದು ಕೂಡ ತುಸು ಮುಜುಗರದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ನಾನು ಲಾರೆನ್ಸ್ ಸರ್ ಎಲ್ಲೋದ್ರಂತ ನೋಡ್ಕೊಂಡು ಬರ್ತೀನಿ ಎಂದರೆ ಅಗಸ್ತ್ಯ ತುಸು ಉಬ್ಬು ಗಂಟೆಗೆ, ಲಾರೆನ್ಸ್ ಏನು ಚಿಕ್ಕ ಮಗು ಅಲ್ಲ ಕಳೆದೋಗೋಕ್ಕೆ, ಇಲ್ಲೇ ಎಲ್ಲೋ ಹೋಗಿತಾನೆ, ನೀನಿಲ್ಲೇ ಕೂತ್ಕೋ ಅಂದ. ಇಂದು ತುಸು ಉಪ್ಪು ಬೆಸೆದು, ಹಾಗಾದರೆ ನೀವೇನು ಚಿಕ್ಕ ಮಗುನಾ ಭಯ ಪಡೋಕೆ ಎಂದು ಹುಬ್ಬಾರಿಸಿದ್ರೆ ಅಗಸ್ತ್ಯ ಒಮ್ಮೆ ಇಂದುನ ಗುರಾಯಿಸ್ದ. ಇಂದು ಯಾಕೆ ನಿಮಗೆ ಭಯ ಆಗುತ್ತಾ? ಭಯ ಆಗುತ್ತಂದರೆ ಒಪ್ಕೊಳ್ಳಿ, ಆಗ ಹೋಗ್ಲಿ ಅಂತ ಮಿಸ್ಟರ್ ಅಗಸ್ತ್ಯ ಪಟೇಲ್ ಅವರಿಗೆ ಬಾಡಿಗಾರ್ಡ್ ಥರ ಇರ್ತೀನಿ ಕಾವಲಾಗಿ ಎಂದಳು ಹುಬ್ಬೇರಿಸಿ. ಆ ಮಾತು ಕೇಳಿದ ಅಗಸ್ತ್ಯ ತುಸು ನಕ್ಕು, ಭಯ ಅದು ಈ ಅಗಸ್ತ್ಯ ಪಟೇಲ್ಗೆ ಎಂದು ಜೋರಾಗಿ ನಗುತ್ತಾ, ನಿನ್ನ ಗಂಡ ಅಷ್ಟು ಭಯ ಪಡ್ತಾನೆ ಅನಿಸುತ್ತಾ ನಿನಗೆ ಎಂದರೆ ಇಂದು ಅವನ ನಿರ್ಭೀತಿ ತುಂಬಿದ ಮುಖ ನೋಡಿದವಳಿಗೆ ನೆನಪಾಗದ್ದು ಜಸ್ಸಿ ತಂದೆಗೆ ತನ್ನ ಕಣ್ಣ ಹೆದ್ರೆ ಹೊಡೆದ ಹೇಟು. ಅದನ್ನೇ ನೆನೆದ ಹುಡುಗಿ ಒಮ್ಮೆ ಬೆಚ್ಚಿ ಅಗಸ್ತ್ಯನನ್ನೇ ದಿಟ್ಟಿಸಿ ನೋಡಿದ್ರೆ ಅಗಸ್ತ್ಯ ಮಾತ್ರ ಇಂದುಗೆ ತಾನೇನು ಅನ್ನೋದು ಗೊತ್ತಾಗಿದೆ ಅನ್ನಿಸಿ ಸಣ್ಣಗೆ ನಕ್ಕು, ಹೋಗ್ಲಿ ಬಾ ಕೂತ್ಕೋ, ನನಗೆ ನಿನ್ನ ಜೊತೆ ಇದ್ದರೆ ಯಾವ ನೋವು ಕಾಣಲ್ಲ ಎಂದು ತನ್ನ ಪಿಲ್ಲೋ ಕೆಳಗೆ ಜಾರಿಸ್ಕೊಂಡು ನೋಡುತ್ತಿದ್ದವನ ಕೈ ನೋವಿಗೆ ಎಂದ. ಇಂದು ತಾನೇ ಹೋಗಿ ಅದನ್ನು ಸರಿಯಾಗಿ ಹಾಕಿ ಅಗಸ್ತ್ಯ ಮಲಗಿದ ಮೇಲೆ ಹೊರಗಡೆ ಹೋಗಲು ಹಿಂದೆ ತಿರುಗಿದ ಹುಡುಗಿ ಕೈ ಹಿಡಿದ ಅಗಸ್ತ್ಯ, ನನಗೆ ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅನ್ನಿಸ್ತಿದೆ ಎಂದು, ಎಷ್ಟೇ ನೋವಿದ್ರೂ ನೀನು ನನ್ನ ಜೊತೆ ಇದ್ದರೆ ದೂರ ಆಗುತ್ತೆ ಎಂದವನ ಮಾತಿಗೆ ಮೋಡಿಗೆ ಒಳಗಾದವಳಂತೆ ಇಂದು ಹೋಗಿ ಸುಮ್ಮನೆ ಕೂತ್ರೆ ಅಗಸ್ತ್ಯ ಅವಳ ಮಡಿಲಿಗೆ ತಲೆ ಇಟ್ಟು ಈಗ ಮನಸ್ಸಿಗೆ ಏನೋ ನೆಮ್ಮದಿ, ಅಮ್ಮ ನೆನಪಾಗ್ತಾರೆ ಎಂದು ಕೂತಿದ್ದ ಇಂದು ಮುಖ ನೋಡಿ, ಯಾವಾಗಲೂ ಹೀಗೆ ನನ್ನ ಜೊತೆ ನೀನಿರಬೇಕು ಎಂದು ಅವಳ ಮುಂಗೈಗೆ ಮುತ್ತಿಟ್ಟ. ಆದರೆ ಇತ್ತ ಬಹದ್ದೂರ್ ಮನೆಯಲ್ಲಿ ಯಶ್ ಮತ್ತು ರಾಜ್ ಬಹದ್ದೂರ್ ಇಬ್ಬರು ಕೂತು ಅಗಸ್ತ್ಯನ ಬಗ್ಗೆ ಕಂಡು ಹಿಡಿದಿದ್ದಾರೆ. ರಾಜ್ ಬಹದ್ದೂರ್ ಎಷ್ಟು ದಿನ ಆ ಭಗವಾನ್ ಇವನ ಸಪೋರ್ಟ್ನಿಂದ ಎಷ್ಟೆಲ್ಲ ಮಾಡ್ದ ನನಗೆ, ಬಟ್ ಈಗ ಅವರಿಬ್ಬರ ಸಂಬಂಧವನ್ನು ಮುಗಿಸ್ತೀನಿ ಎಂದು ಕೆಲವು ಹುಡುಗರ ಕಡೆ ನೋಡಿ, ನಿಮಗೆ ಭಗವಾನ್ ಎಷ್ಟು ಕೊಡ್ತಿದ್ನೋ ಅದಕ್ಕೆ 10ರಷ್ಟು ಕೊಡ್ತೀನಿ, ನಾನು ಹೇಳಿದ ರೀತಿ ಮಾಡಿ ಎಂದು ವ್ಯಂಗ್ಯದ ನಗು ಚೆಲ್ಲಿ, ನಿನ್ನ ಹೆಂಡತಿಗೆ ನಿನ್ನ ಫ್ಲ್ಯಾಶ್ ಬ್ಯಾಕ್ ಹಿಸ್ಟ್ರಿ ಗೊತ್ತಿಲ್ಲದಂತೆ ಕಾಪಾಡಿದ್ಯಾ ಅಗಸ್ತ್ಯ, ಇವತ್ತು ಅದನ್ನೆಲ್ಲ ಹೊರಗೆ ಬರೋಂತೆ ಮಾಡ್ತೀನಿ ಎಂದು ಸಣ್ಣಗೆ ನಕ್ಕು, ಒಂದು ಕಲ್ಲು ಎರಡು ಹಕ್ಕಿ ಎಂದು ತನ್ನ ಮೀಸೆ ತೀಡಿದ ಸಾಧಿಸಿದ ಹೆಮ್ಮೆಯಲ್ಲಿ. ಆದರೆ ವಿಧಿ ಅಗಸ್ತ್ಯನ್ಗೆ ಏನೂ ಮಾಡೋಕ್ಕೆ ಹೊರಟ ರಾಜ್ ಬಹದ್ದೂರ್ ಚರಿತ್ರನ
ಬೇರೆ ಬರೆಯೋಕೆ ರೆಡಿ ಆಗಿದೆ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.